ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಭೂಮಿಕಾ ಇದ್ದು ಕಾರಲ್ಲಿ ಅಳ್ತಾ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಆನಂದ್ ಕಾಲ್ ಮಾಡ್ತಾರೆ. ಅದಕ್ಕೆ ಅದು ಪೊಲೀಸ್ ಫೋನ್ ಮಾಡಿದ್ರು, ಯಾವುದೋ ಮಗು ಬಗ್ಗೆ ಹೇಳಿದರು ಅಂತ ಹೇಳಿ ಆನಂದ್ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಇದ್ದು, ಹೌದು ಆನಂದ್ ಅವರೇ, ನಾನು ಆ ಜಾಗಕ್ಕೆ ಹೋಗಿ ಬಂದೆ, ಆ ಮಗುನ ನೋಡ್ಕೊಂಬಂದೆ. ಆದರೆ ಆನಂದ್ ಅವರೇ, ಏನು ಗೊತ್ತಾ, ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಪಾಪ ಆ ಮಗು ತಂದೆ ತಾಯಿ ಕೂಡ ಮನೇಲಿ ಕಾಯ್ತಾ ಇರ್ತಾರೆ ಅಲ್ವಾ, ಮಗು ವಾಪಸ್ ಬರುತ್ತೆ ಅಂತ. ಆದರೆ ಮಗುಗೆ ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ನನಗಂತೂ ಅದನ್ನು ನೋಡಿ ತುಂಬ ಬೇಜಾರಾಯಿತು ಆನಂದ್ ಅವರೇ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾಳೆ. ಆಗ ಆನಂದ್ ಇದ್ದು, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ಮಿಂಚುಗೆ ಏನೂ ಆಗೋದಿಲ್ಲ, ಮಿಂಚು ವಾಪಸ್ ಬಂದೇ ಬರ್ತಾಳೆ, ಸಿಕ್ಕೇ ಸಿಗ್ತಾಳೆ ಅಂತೇಳಿ ಆನಂದ್ ಹೇಳ್ತಾ ಇರ್ತಾರೆ. ಭೂಮಿಕಾ ಇದ್ದು, ಹೌದು ಆನಂದ್ ಅವರೇ, ಮಿಂಚುಗೆ ಏನೂ ಆಗೋದಿಲ್ಲ, ನಮ್ಮ ಮಿಂಚು ವಾಪಸ್ ಬರ್ತಾಳೆ ಅಂತೇಳಿ ಭೂಮಿಕಾ ತನಗೆ ತಾನೇ ಸಮಾಧಾನ ಮಾಡ್ಕೊತಾಳೆ. ಇತ್ತ ಮಿಂಚು ಆ ರೌಡಿಗಳ ಕೈಯಿಂದ ತಪ್ಪಿಸ್ಕೊಂಡ್ಬಂದು ಕೂತ್ಕೊಂಡಿರ್ತಾಳೆ. ದೇವ್ರೆ, ಹೇಗಾದರೂ ಮಾಡಿ ನನಗೆ ಮನೆಗೆ ಹೋಗೋ ಥರ ಮಾಡು. ಅಪ್ಪ ಅಮ್ಮ ಈ ರೀತಿ ಅತ್ತೆ ಮನೆಗೆ ನನ್ನ ಕಳಿಸೋದಕ್ಕೆ ಹೇಳಿದರು ಅಂತ ಹೇಳಿ ನಾನು ಈ ರೀತಿ ಮಾಡಿಬಿಟ್ಟೆ. ಇಲ್ಲ ಅಂತ ಹೇಳಿದರೆ ನಾನು ಮನೆಯಲ್ಲೇ ಇರ್ತಾ ಇದ್ದೆ, ಮನೆಗೆ ವಾಪಸ್ ಹೋಗ್ತಾ ಇದ್ದೆ. ಹೇಗಾದರೂ ಮಾಡಿ ನಾನು ಆ ರೌಡಿಗಳ ಕೈಯಿಂದ ತಪ್ಪಿಸ್ಕೊಂಡು ಬಂದಾಯಿತು. ಇನ್ನು ನಾನು ಮನೆಗೆ ಹೋಗಬೇಕು ಅಂತ ಹೇಳಿ ಮಿಂಚು ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಆ ರೌಡಿಗಳು ಮಿಂಚು ಎದುರುಗಡೆನೆ ಬಂದು ಕೂತ್ಕೊತಾನೆ. ಆಗ ಮಿಂಚುಗೆ ಭಯ ಆಗುತ್ತೆ. ನೋಡಿ, ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು, ಅಮ್ಮನ ಹತ್ರ ಹೋಗಬೇಕು, ನಾನು ಬಿಟ್ಬಿಡಿ ನನ್ನ ಅಂತೇಳಿ ಮಿಂಚು ಕೇಳ್ಕೊತಾ ಇರ್ತಾಳೆ. ಆ ರೌಡಿಗಳು ಇದ್ದು, ಇಲ್ಲ, ಅದು ಹೇಗೆ ಬಿಡೋಕ್ಕಾಗುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ನಮ್ಮನ್ನೇ ಇಷ್ಟು ಆಟ ಆಡಿಸಿದೆ ಅಲ್ವಾ, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಎತ್ಕೊಳ್ಳೋ ಮಗುನ ಅಂತ ಹೇಳಿ ಇಬ್ಬರು ರೌಡಿಗಳು ಸೇರಿಕೊಂಡು ಮಿಂಚುಗೆ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಇತ್ತ ಭೂಮಿಕಾ ಇದ್ದು ಒಬ್ಬರು ರೌಡಿನ ಭೇಟಿಯಾಗೋಕ್ಕೆ ಬಂದಿರ್ತಾಳೆ. ಅವಳು ಹಿಂದೆನೇ ಪಾರ್ಥ ಕೂಡ ಬರ್ತಾನೆ. ಪಾರ್ಥ, ನೀನು ಬಂದ್ರ ಒಳ್ಳೇದಾಯ್ತು ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾಳೆ. ಭೂಮಿಕಾ ಇದ್ದು, ಆ ರೌಡಿ ಯಾರೋ ಕರ್ಕೊಂಬರ್ರಿ ಅಂತ ಹೇಳಿ ಭೂಮಿಕಾ ತನ್ನ ಅಸಿಸ್ಟೆಂಟ್ ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡಿರುವಂಥ ಒಬ್ಬರನ್ನ ಕರ್ಕೊಂಬಂದಿರ್ತಾಳೆ. ಅವ್ರಿಗೆ ಹೇಳ್ತಾಳೆ. ಅವ್ರು ಹೋಗಿ ಆ ರೌಡಿನ ಕರ್ಕೊಂಬರ್ತಾರೆ. ಆಗ ಆ ರೌಡಿ ಇದ್ದು, ಹೇಳಿ ಮೇಡಮ್, ಯಾರು ನೀವು, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಭೂಮಿಕಾ ಇದ್ದು, ನಮ್ಮ ಮಗು ಬಗ್ಗೆ ವಿಚಾರ ಮಾಡಬೇಕು, ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ನಮ್ಮನ್ನ ಇಲ್ಲಿ ಕಳಿಸಿದ್ದಾರೆ, ಅದ್ರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತೇಳಿ ಭೂಮಿಕಾ ಕೇಳ್ತಾಳೆ. ಆಗ ರೋಡಿ ಇದ್ದು, ಇಲ್ಲ ಮೇಡಮ್, ಅದು ಹೇಗೆ ಹೇಳೋಕ್ಕಾಗುತ್ತೆ, ಈ ಥರ ಸೀಕ್ರೆಟ್ ವಿಚಾರಗಳನ್ನು ಎಲ್ಲೂ ಹೇಳೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾನೆ. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾವು ಕೊಡ್ತೀವಿ ಅಂತ ಹೇಳಿ ಭೂಮಿಕಾ ಮತ್ತು ಪಾರ್ಥ ಇಬ್ಬರು ಸೇರಿ ಆ ರೌಡಿಗೆ ದುಡ್ಡಿನ ಆಸೆನ ತೋರಿಸ್ತಾರೆ. ಆಗ ಆ ರೌಡಿ ಇದ್ದು ದುಡ್ಡಿನ ಆಸೆಗೋಸ್ಕರ ಮಿಂಚು ಎಲ್ಲಿದ್ದಾಳೆ ಅನ್ನೋವಂಥ ಸತ್ಯನ ತಿಳ್ಕೊತಾನೆ. ಮೇಡಮ್, 3 ಗ್ಯಾಂಗ್ ಇದೆ, ಆ 3 ಗ್ಯಾಂಗಲ್ಲಿ ಯಾರ್ದಾದ್ರೂ ಹತ್ರ ನಿಮ್ಮ ಮಗು ಇರ್ಬೋದು ಅಂತೇಳಿ ಆ ರೌಡಿ ಹೇಳ್ತಾನೆ. ಆಗ ಭೂಮಿಕಾ ಇದ್ದು, ನೋಡಿ, ಈ ರೀತಿ ಹೇಳಿದರೆ ಹೇಗೆ, ಎಲ್ಲಿದೆ ನಮ್ಮ ಮಗು, ನಮ್ಮ ಮಿಂಚು ಎಲ್ಲಿದ್ದಾಳೆ ಅನ್ನೋದನ್ನ ನೀವು ತಿಳ್ಕೊಂಡು ಹೇಳಲೇಬೇಕು ಅಂತ ಭೂಮಿಕಾ ಕೇಳ್ತಾಳೆ. ಆಗ ಆ ರೌಡಿ ಇದ್ದು, ಅಲ್ಲ ಮೇಡಮ್, ಇಷ್ಟು ಹೇಳಿದ್ದು ಸಾಕಲ್ವಾ, ಮತ್ತೆ ಅದನ್ನು ಹೇಳೋದಕ್ಕೆ ಆಗೋಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಅದೆಲ್ಲ ಕೊಡ್ತೀವಿ ಅಂತ ಭೂಮಿಕಾ ಹೇಳ್ತಾಳೆ. ಸರಿ ಆಯಿತು ಅಂತೇಳಿ ಆ ರೌಡಿ ಇದ್ದು ಭೂಮಿಕಾನ ಮತ್ತು ಪಾರ್ಥನ ಮಗು ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ. ಭೂಮಿಕಾ ಜೊತೆ ಒಬ್ಬನು ಕಂಪ್ನಿಯಲ್ಲಿ ಕೆಲಸ ಮಾಡೋನು ಬಂದಿರ್ತಾನೆ ಅಲ್ವಾ, ಅವನಿದ್ದು ಜಯದೇವ್ಗೆ ಕಾಲ್ ಮಾಡ್ತಾನೆ. ಅವನು ಜಯದೇವ್ ಕಡೆಯಲ್ಲಿ ಹೋಗಿರ್ತಾನೆ. ಜಯದೇವ್ಗೆ ಕಾಲ್ ಮಾಡಿ, ಬಾಸ್, ಇಲ್ಲಿ ಏನೋ ನಡೀತಾ ಇದೆ, ಮೇಡಮ್ ಇಲ್ಲಿ ಯಾರನ್ನೋ ಭೇಟಿ ಆಗೋದಕ್ಕೆ ಬಂದಿದ್ದಾರೆ, ಆ ಮಗು ಇರೋಂಥ ಜಾಗನ ಪತ್ತೆ ಮಾಡಿದ್ದಾರೆ, ಇವಾಗ ಆ ರೌಡಿ ಅವ್ರನ್ನ ಕರ್ಕೊಂಡು ಹೊರಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನಾನೇನೋ ಅಂದ್ಕೊಂಡಿದ್ದೆ, ಗಂಡ ಜೈಲಲ್ಲಿದ್ದಾನೆ, ಈ ಭೂಮಿಕಾ ಅಳ್ತಾ ಮನೇಲಿ ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳು ನೋಡಿದರೆ ಗಂಡನ ಬಿಡಿಸೋದಕ್ಕೋಸ್ಕರ ಮಗುನ ಹುಡ್ಕೊಳ್ಳೋದಕ್ಕೆ ಹೊರಟಿದ್ದಾಳ, ಯಾವುದೇ ಕಾರಣಕ್ಕೂ ಮಗು ಅವ್ರ ಕೈಗೆ ಸಿಗಬಾರ್ದು ಅಂತ ಹೇಳಿ ಜಯದೇವ್ ಯೋಚನೆ ಮಾಡ್ತಾ ಇರ್ತಾನೆ. ಇತ್ತ ಅಪ್ಪು ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ಮಹಿ ಬರ್ತಾಳೆ. ಯಾಕೋ ಅಪ್ಪು ಈ ರೀತಿ ಬೇಜಾರು ಮಾಡ್ಕೊಂಡು ಕೂತಿದೀಯಾ, ಬಾರೋ ಸ್ವಲ್ಪ ಏನಾದರೂ ತಿನ್ನು, ಊಟ ಮಾಡು ಅಂತೇಳಿ ಕರಿತಾ ಇರ್ತಾಳೆ. ಆಗ ಅಪ್ಪು ಇದ್ದು, ಇಲ್ಲ, ನನಗೆ ಊಟ ಬೇಡ, ಮೊದಲು ಮಿಂಚು ಮನೆಗೆ ಬರಬೇಕು, ಅವಳು ಬಂದ ಮೇಲೇ ನಾನು ಊಟ ಮಾಡೋದು ಅಂತೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಆಗ ಮಹಿ ಇದ್ದು, ಯಾಕೋ ಅಪ್ಪು ಈ ರೀತಿ ಹಠ ಮಾಡ್ತೀಯ, ಮಿಂಚು ಬಂದೇ ಬರ್ತಾಳೆ, ಮೊದಲು ನೀನು ಏನಾದರೂ ಸ್ವಲ್ಪ ತಿನ್ನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಲ್ಲ ಅತ್ತೆ, ನನಗೇನು ಬೇಡ ಅಂತ ಹೇಳಿ ಅಪ್ಪು ಹೇಳ್ತಾ ಇರ್ತಾನೆ. ನಾನು ಅವಳು ಬರಬೇಕು ಮನೆಗೆ, ಬಂದ ತಕ್ಷಣ ಮೊದಲು ಅವಳ ಹತ್ರ ನಾನು ಸಾರಿ ಕೇಳಬೇಕು ಅಂತೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಸಾರಿನಾ, ಯಾಕೋ ಅಂತ ಹೇಳಿ ಮಹಿ ಕೇಳ್ತಾಳೆ. ಆಗ ಅಪ್ಪು ಇದ್ದು, ಯಾಕೆ ಅಂತ ಹೇಳಿದರೆ, ನಾನು ಮಿಂಚು ಜೊತೆ ಜಗಳ ಮಾಡಿದ್ದೀನಿ, ಅವಳಿಗೆ ಏನೇನೆಲ್ಲ ಅಂದಿದ್ದೀನಿ, ಅದಕ್ಕೆ ಅವಳ ಹತ್ರ ನಾನು ಸಾರಿ ಕೇಳಬೇಕು, ಇನ್ಯಾವತ್ತೂ ಅವಳ ಜೊತೆ ಜಗಳ ಮಾಡೋದಿಲ್ಲ ಅಂತ ನಾನು ಅವಳಿಗೆ ಹೇಳಬೇಕು, ಅವಳ ಹತ್ರ ಸಾರಿ ಕೇಳಬೇಕು ಅಂತೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಇತ್ತ ಮಹಿ ಒಬ್ಬಳೇ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಮಿಂಚುನ ನಾನು ದತ್ತಕ್ಕೆ ಕೊಡು ಅಂತ ಹೇಳಿ ಅಣ್ಣನ ಹತ್ರ ಕೇಳಿ ತಪ್ಪು ಮಾಡಿಬಿಟ್ನ, ದತ್ತಕ್ಕೆ ತಗೊಳ್ಳೋ ವಿಚಾರದಿಂದಲೇ ಮಿಂಚು ಈ ರೀತಿ ಪರಿಸ್ಥಿತಿಲಿ ಸಿಕ್ಕಾಕೊಳ್ಳೋ ಹಾಗೆ ಆಯ್ತಾ, ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಾ ಅಂತ ಹೇಳಿ ಮಹಿ ಯೋಚನೆ ಮಾಡ್ತಾ ಇರ್ತಾಳೆ. ಇತ್ತ ಆ ಜಯದೇವ್ ಇದ್ದು ರೌಡಿಗಳಿಗೆ ಕಾಲ್ ಮಾಡ್ತಾನೆ. ಹೇಳಿ ಬಾಸ್ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೋಡೋ, ಯಾವುದೇ ಕಾರಣಕ್ಕೂ ಆ ಮಗು ಸಿಕ್ಕಾಕೋಬಾರ್ದು, ಇವಾಗೇನೋ ಪೊಲೀಸ್ಗೆ ಇನ್ಫಾರ್ಮ್ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಆದರೆ ನೀನು ಅಲ್ಲಿಂದ ಮೊದಲು ಆ ಮಗುನ ಬೇರೆ ಕಡೆ ಶಿಫ್ಟ್ ಮಾಡಿಬಿಡು ಅಂತ ಹೇಳಿ ಜಯದೇವ್ ಹೇಳ್ತಾ ಇರ್ತಾನೆ. ಆದರೆ ಆ ರೌಡಿಗಳು ಇದ್ದು, ಬಾಸ್ ಏನು ಹೇಳ್ತಾ ಇದ್ದೀರಾ ನೀವು, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಥರ ಏನು ನಡೆಯೋದಿಲ್ಲ, ಯಾಕಂತ ಹೇಳಿದರೆ
ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಜಾಗಕ್ಕೆ ಪೊಲೀಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ಲದನ್ನು ನಾವು ನೋಡ್ಕೊತೀವಿ ಅಂತ ಆ ರೌಡಿಗಳು ಹೇಳ್ತಾರೆ. ಸರಿ ಆಯಿತು ಅಂತ ಜಯದೇವ್ ಹೇಳ್ತಾನೆ. ಇತ್ತ ಮಿಂಚು ಇದ್ದು ಅವಳ ಜೊತೆ ಇರುವಂತ ಅಂದರೆ ಒಂದು 4-5 ಹೆಣ್ಣುಡ್ರನ್ನ ಅವರು ಕಿಡ್ನ್ಯಾಪ್ ಮಾಡಿಕೊಂಡು ರೌಡಿಗಳು ಕೂಡ ಹಾಕಿರ್ತಾರೆ ಅಲ್ವಾ. ಆ ಫ್ರೆಂಡ್ಸ್ ಜೊತೆ ಮಿಂಚು ಇದ್ದು ಮಾತಾಡ್ತಾ ಇರ್ತಾಳೆ. ನೋಡಿ, ನಾವೆಲ್ಲ ಸೇರಿಕೊಂಡು ಪ್ರೇಯರ್ ಮಾಡೋಣ, ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ದೇವ್ರ ಹತ್ರ ನಾವು ಕೇಳ್ಕೊಂಡ್ವಿ ಅಂತ ಹೇಳಿದರೆ ಕಷ್ಟಗಳು ಪರಿಹಾರ ಆಗುತ್ತಂತೆ ಅಂತ ಹೇಳಿ ಮಿಂಚು ಹೇಳ್ತಾಳೆ. ಆಗ ಎಲ್ಲರೂ ಸೇರಿಕೊಂಡು ಹೌದಾ ಸರಿ ಆಯಿತು, ನಾವೆಲ್ಲ ದೇವಿ ಸ್ತೋತ್ರ ಹೇಳೋಣ ಅಂತ ಹೇಳಿ ಎಲ್ಲರೂ ದೇವಿ ಸ್ತೋತ್ರನ ಹೇಳ್ತಾ ಇರ್ತಾರೆ. ಇತ್ತ ಶಕುಂತಲಾ ಒಬ್ಬಳೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಮಹಿ ಬರ್ತಾಳೆ. ಅಮ್ಮ ಏನಾಯಿತು ಅಂತೇಳಿ ಕೇಳ್ತಾ ಇರ್ತಾಳೆ. ಆಗ ಶಕುಂತಲಾ ಇದು ಪಾಪ ಆ ಮಗುನ ನೋಡ್ತಾ ಇದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ಅಷ್ಟು ಚಿಕ್ಕ ಮಗು ಹೋಗಿ ದೇವ್ರ ಹತ್ರ ಕುತ್ಕೊಂಡು ಮಿಂಚಿನ ವಾಪಸ್ ಕಳಿಸ್ಕೊಡು ಅಂತ ಹೇಳಿ ಬೇಡ್ಕೊತಾ ಇದೆ ಅಲ್ವಾ. ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಆ ಮಿಂಚು ಎಲ್ಲಿದ್ದಾಳೋ ಏನೋ, ಆದಷ್ಟು ಬೇಗ ಸಿಗೋ ಹಾಗೆ ಆಗಲಿ ಅಂತ ಹೇಳಿ ಶಕುಂತಲಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಅಮ್ಮ ನೀನೇ ಹೀಗೆ ಮಾಡಿದರೆ ಹೇಗೆ ಅಂತ ಹೇಳಿ ಮಹಿ ಕೇಳ್ತಾ ಇರ್ತಾಳೆ. ಆಗ ಶಕುಂತಲಾ ಇದ್ದು ಹೌದು ಮಹಿ, ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಪಾಪ ಆ ಮಗುನ ನೋಡ್ತಾ ಇದ್ರೆ ಕರಳು ಕಿತ್ತು ಬರುತ್ತೆ ಅಂತೇಳಿ ಶಕುಂತಲಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಪ್ಪು ಬರ್ತಾನೆ. ಅತ್ತೆ ನೀವು ಹೇಳಿದ್ರಿ ಅಲ್ವಾ ದೇವ್ರ ಹತ್ರ ಬೇಡ್ಕೊ ಅಂತ, ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಇವತ್ತೇ ಮಿಂಚಿನ ವಾಪಸ್ ಮನೆಗೆ ಕಳಿಸ್ಬಿಡು ಅಂತ. ದೇವರು ಮಿಂಚಿನ ಕಳಿಸ್ತಾನ ಅಲ್ವಾ ಅತ್ತೆ ಅಂತ ಹೇಳಿ ಅಪ್ಪು ಕೇಳ್ತಾ ಇರ್ತಾನೆ. ಮಿಂಚು ಬಂದೇ ಬರ್ತಾಳೆ ಅಂತ ಹೇಳಿ ಮಹಿ ಹೇಳ್ತಾ ಇರ್ತಾಳೆ. ಇತ್ತ ಭೂಮಿಕಾ, ಪಾರ್ಥ, ಪೊಲೀಸ್ ಎಲ್ಲ ಸೇರಿಕೊಂಡು ಮಿಂಚು ಇರೋ ಜಾಗಕ್ಕೆ ಬರ್ತಾರೆ. ಬಂದು ಅಲ್ಲೇ ಜಾಗನ ನೋಡ್ತಾ ಇರ್ತಾರೆ. ಆ ಮಿಂಚು ಎಲ್ಲಿರ್ಬೋದು ಅಂತ ನೋಡ್ತಾ ಇರ್ತಾರೆ. ಅವ್ರ ಜೊತೆ ಬಂದಿರ್ತಾನೆ ಅಲ್ವಾ, ಆ ರೌಡಿ ಇದ್ದು ಆ ಮಿಂಚು ಇರೋ ಜಾಗನ ತೋರಿಸಿ ಹೋಗ್ತಾನೆ. ಆಗ ಮೇಲ್ಗಡೆಯಿಂದ ಒಬ್ಬ ರೌಡಿ ನೋಡ್ತಾನೆ. ಭೂಮಿಕಾ ಪೊಲೀಸ್ ಜೊತೆ ಬಂದಿರೋದನ್ನು ನೋಡ್ತಾರೆ. ಆಯಿತು, ಹೇಗಾದರೂ ಮಾಡಿ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತೇಳಿ ಮಕ್ಕಳಿಗೆಲ್ಲ ಪ್ರಜ್ಞೆ ತಪ್ಪಿಸಿ ಮಕ್ಕಳನ್ನ ಒಂದು ಚೀಲಕ್ಕೆ ತುಂಬುತ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ, ಪೊಲೀಸ್ ಎಲ್ಲರೂ ಆ ಬಿಲ್ಡಿಂಗ್ ಕಡೆ ಓಡಿ ಬರ್ತಾರೆ. ಆ ರೌಡಿಗಳು ಇದ್ದು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಇನ್ನೇನು ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಭೂಮಿಕಾ, ಪೊಲೀಸ್ ಎಲ್ಲ ಆ ರೌಡಿಗಳನ್ನ ಹಿಡಿತಾರೆ. ಭೂಮಿಕಾ ಕೂಡ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾಳೆ. ಫೈಟ್ ಮಾಡಿ ಕೊನೆಗೂ ಮಿಂಚುನ ಆ ರೌಡಿಗಳ ಕೈಯಿಂದ ಮಿಂಚುನ ಕಾಪಾಡ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.